ಮೊಮೆಂಟ್ಸ್ ಬಿಫೋರ್ ಗೆಟಿಂಗ್ ವೆಟ್. ನಮ್ಮ ಶೂಟಿಂಗು ಇಲ್ಲದೆ ಇರೋ ಟೈಮಲ್ಲಿ ನಾವು ಬೆಡ್ರೂಮಲ್ಲಿ ಬಂದು ಆರಾಮಾಗಿ ಥರ ರೆಸ್ಟ್ ಮಾಡ್ತಾ ಇರ್ತೀವಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ಸೀರಿಯಲ್ ಮೂವಿಲಿ ಫೇಕ್ ರೈನ್ ಹೇಗೆ ಬರುತ್ತೆ, ಈ ಮಳೆ ಹೇಗೆ ಬರುತ್ತೆ, ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಈ ನನ್ನ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಡಿಂಗ್ ಅಂತ ಹೊಡೆಯೋದು ಮಾತ್ರ ಮರಿಬೇಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ನಮ್ಮ ಶೂಟಿಂಗು ಇಲ್ಲದೆ ಇರೋ ಟೈಮಲ್ಲಿ ನಾವು ಬೆಡ್ರೂಮಲ್ಲಿ ಬಂದು ಆರಾಮಾಗಿ ಥರ ರೆಸ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇವತ್ತು ರೈನ್ ಎಫೆಕ್ಟ್ ಸೀನ್ ಇದೆ. ಈ ಒಂದು ಮಾರ್ನಿಂಗ್ ಕೋಲ್ಡ್, ಗೊತ್ತಲ್ಲ ನವೆಂಬರ್, ಡಿಸೆಂಬರ್, ಜಾನ್ವರಿ ಎಷ್ಟು ಕೋಲ್ಡ್ ಇರುತ್ತೆ ಅಂತ. ಈ ಒಂದು ಕೋಲ್ಡ್ ಇದರಲ್ಲಿ ರೈನ್ ಎಫೆಕ್ಟ್ ಮಾಡಬೇಕು ಅಂತಂದರೆ ಗಡ್ಡ ಅಂತ ನಡುಗ್ಸತ್ತೆ. ಸೊ ರೈನ್ ಎಫೆಕ್ಟಲ್ಲಿ ಅವ್ರೇನು ನಮಗೆ ಬಿಸಿನೀರು ಕಾಯಿಸಿರೋ ನೀರು ಹಾಕಲ್ಲ, ಬಿಸಿ ನೀರನ್ನ ತುಂಬ ಕೋಲ್ಡ್ ವಾಟರ್ ಟ್ಯಾಂಕರಲ್ಲಿ ತರಿಸಿರ್ತಾರೆ. ಸೊ ಲೆಟ್ಸ್ ಎಕ್ಸ್ಪೀರಿಯನ್ಸ್ ಇಟ್. ಸೆಟ್ಗೆ ಹೋಗೋಣ, ರೆಡಿ ಆಗಿಬಿಟ್ಟು ಕಾಮ್ ಆನ್. ಸೊ ಮೊಮೆಂಟ್ಸ್ ಬಿಫೋರ್ ಗೆಟಿಂಗ್ ವೆಟ್. ಸೊ ನಮ್ಮ ರೈನ್ ಎಫೆಕ್ಟ್ ರೆಡಿಯಾಗಿ ನಮ್ಮ ಟ್ಯಾಂಕರ್ ಇಲ್ಲಿ ಬಂದಿದೆ. ಖಡಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ವಾಟರ್ ವರ್ಕ್ಸ್, ಗಂಗಮ್ಮ ಹೆಸರಲ್ಲೇ ಗಂಗಮ್ಮ ಇದೆ. ನಮ್ಮ ಅಣ್ಣ ನೋಡಿ ಹೆಂಗೆ ರೆಡಿಯಾಗಿ ಕೂತವನೆ, ನೀರ್ನ ಹಾರ್ಸೋಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಶ್ರವಂತ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ವೀಕ್ಷಕರೇ, ಫೇಕ್ ರೈನ್ ನ ಹೇಗ್ ಮಾಡ್ತಾರೆ, ಈ ಶೂಟಿಂಗ್ ಮಳೆನ ಹೇಗ್ ಮಾಡ್ತಾರೆ ಅಂತ ಅಂದ್ರೆ, ಫಸ್ಟ್ ಏನ್ ಮಾಡ್ತಾರೆ, ಆ ಒಂದು ಟ್ಯಾಂಕರ್ ನ ಕರೆಸ್ತಾರೆ, ಅದಕ್ಕೆ ಮೋಟರ್ ಫಿಕ್ಸ್ ಮಾಡ್ತಾರೆ. ಆ ಮೋಟರ್ ಅಲ್ಲಿರೋ ಪ್ರೆಷರ್ ಹಿಡಿದು ಅದು ಹೊರಗಡೆ ಬಂದಾಗ ಅಷ್ಟು ಹೈಟ್ ಇಂದ ಹೋಗಿ ನ್ಯಾಚುರಲ್ ಮಳೆ ತರನೇ ಆನ್ ಸ್ಕ್ರೀನ್ ಕಾಣುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಫ್ರೆಂಡ್ಸ್, ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನನ್ನ ಪ್ರೀವಿಯಸ್ ವಿಡಿಯೋಗೆ, ವಲ್ಲಭನ್ ಮದ್ವೆ ವಿಡಿಯೋಗೆ ಅಂದ್ರೆ ವ್ಲಾಗ್ಗೆ ಬಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯೂಟ್ಯೂಬ್ ಅಲ್ಲಿ ಮಂತ್ಲಿ 4 ವಿಡಿಯೋಸ್ ನಾನು ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಮಾಡಿ ನೀರೆಲ್ಲ ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಇದೇ ತರ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಇನ್ಮೇಲಿಂದ ಬರ್ತಾನೆ ಇರುತ್ತೆ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.